ಆತ್ಮೀಯ ಎಚ್ ನ್ಯೂಸ್ 16 ಅರ್ಥಾತ್ ಹೇ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೋತಾವ. ಆತ್ಮೀಯರೇ, ತಾವು ದಿನ ಸುದ್ದಿಗಳ ಸಲುವಾಗಿ ವೇಟ್ ಮಾಡ್ತಾ ಇದ್ದೀರಿ. ಬರ್ತಾ ಇದ್ದಾವ, ಏನೇನು ನಡೀತಾ ಇದೆ, ಏನೇನು ಇಲ್ಲ ಅನ್ನೋದನ್ನು ನೀವು ನೋಡ್ರಿ. ಹೊಸ ಸುದ್ದಿಗಳು ಬರ್ತಾ ಇದ್ದಾವ, ಆ ಸುದ್ದಿಗಳನ್ನು ನೋಡಿ ನೀವು ಪ್ರಚರಿಸ್ತಾ ಇರಬೇಕು. ನೋಡಿ ಮುಂದಿನ ಸುದ್ದಿಗಳನ್ನು ನೋಡಿ. ಮೊನ್ನೆ ಕಳ್ಳತನ ಪ್ರಕರಣ ವರದಿಯಾಗಿರ್ತಕ್ಕಂಥದ್ದು ಇದೆ. ಮತ್ತು ಕಂಟಿನ್ಯೂಸ್ ಆಗಿ 2 ಅಥವಾ 3 ಮನೆ ಆಗಿರ್ತಕ್ಕಂಥದ್ದು. ಬಟ್ ನಮ್ಮಲ್ಲಿ ಒಂದು 40ರಿಂದ 45 ಗ್ರಾಮ ಹೋಗಿತ್ತು. ಅವರು ಬಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕಳ್ಳತನ ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ. ಸೊ ಇದು ಪ್ರತಿ ವರ್ಷ ನೋಡಿದ್ವಿ ಅಂತಂದ್ರೆ ಚಳಿಗಾಲದಲ್ಲಿ ಎಲ್ಲ ಕಡೆನೂ ಟು ಇಂಡಿಯಾ ಸ್ವಲ್ಪ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಕ್ಕಂಥದ್ದು ವರದಿ ಇದೆ. ಯಾಕಂದ್ರೆ ಜನ ಚಳಿಗೆ ಮಲಗಿರ್ತಾರೆ, ಬೇಗ ಎಚ್ಚರ ಆಗೋದಿಲ್ಲ. ಮತ್ತು ಎಂದು ಅಮಾವಾಸ್ಯೆ ಇರುತ್ತೆ, ಅಮಾವಾಸ್ಯೆಯಿಂದ ಮತ್ತು ಅಮಾವಾಸ್ಯೆ ಮುಂದೆ 2 ದಿವಸ ಇದು ರೊಟೀನಲ್ಲಿ ಎಲ್ಲಿ ಕಡೆನೂ ಕಳ್ಳತನಗಳು ಜಾಸ್ತಿ ಆಗುತ್ತೆ. ಸೊ ನಾವು ಬೀಟನ್ನು ಜಾಸ್ತಿ ಮಾಡಿದ್ವಿ. ಮತ್ತು ನೈಟು ಟೈಮು ಓಡಾಡ್ತಕ್ಕಂಥವ್ರು ಯಾರು ಅನುಮಾನಾಸ್ಪದ ಓಡಾಡ್ತಾರೆ, ನಮ್ಮದು NCCT ಅನ್ನೋದು ಅವ್ರ ಫಿಂಗರ್ ಪ್ರಿಂಟದು ಸ್ಕ್ಯಾನ್ ಮಾಡಿ ಅವ್ರದ್ದು ಪರಿಶೀಲನೆ ಮಾಡ್ತಕ್ಕಂಥದ್ದು. ಅದಾಗೂ ಕೂಡ ಎಲ್ಲಿ ಬೇರೆ ಕಡೆ ವರದಿಯಾಗಿರ್ತಕ್ಕಂಥದ್ದು ಇದೆ. ನಾವು ಕೂಡಲೇ ಅದನ್ನು ಪತ್ತೆ ಮಾಡ್ತೀವಿ. ಮತ್ತು ಮುಂದೆ ಆಗಲ ರೀತಿಯಿಂದ ಏನು ನಾವು ಕ್ರಮ ತಗೋಬೇಕು ಆ ಕ್ರಮನ ತಗೋ. ಥ್ಯಾಂಕ್ ಯು. ಅವ್ರ ಸ್ವಂತ ಜಮೀನ್ ಕಬ್ಬ ಕಡಿತಾ ಇದ್ರಲ್ಲ, ಅದಕ್ಕೆ ಹೋಗಿ ಕೆಲವು ಏನ ಕಬ್ಬಿತ್ತು, ಅದಕ್ಕೆ ನಾವೇ ಬೆಂಕಿ ಹಚ್ಚಿವಂತ ಆರೋಪ ಮಾಡಿ ಈ ತರ ನಮ್ಮ ಮೇಲೆ FIR ಹಾಕಿದಾರೆ ಸರ್. ಬೆಂಕಿ ಅವ್ರೆ ಹಚ್ಕೊಂಡಿದಾರೆ ಸರ್. ನಾವು ಬೆಂಕಿ ಹಚ್ಚಿವನಾಗ ಈಗ ನಾ ಹೆಂಗ್ ಪ್ರತಿಯೊಂದು ಅವ್ರದ್ದು ಎವಿಡೆನ್ಸ್ ಪೇಪರ್ಸ್ ಆಯ್ತು, ವಿಡಿಯೋ ತರ್ತಾನಲ್ಲ, ಹಂಗ ಅವರು ವೈರಲ್ ಮಾಡ್ಬೋದು. ನಾನು ಹೋಗಿ ಹಚ್ಚಿನ ನಂಗೆ ಹಿಡಿದು ಸಾಕ್ಷಿ ಅಂತ ಜನರು ಕೊಡ್ತಾರೆ ಸರ್. ಹಿಂಗೆ ಇದೇ ತರ ಮಾಡಿ 2015 ನಮ್ ಜಮೀನ್ ಕಸ್ಗೋರಿ ಸರ್ಕಾರಿ ರಸ್ತೆ ಇಲ್ಲ, ನಮ್ ಜಮೀನ್ದಾಗ ಅನಧಿಕೃತ ನಿರ್ಮಿಸಿದ ರಸ್ತೆನೆ ನಿಜ ರಸ್ತೆ ಅಂತಂದು ಅಲ್ಲೆಲ್ಲ ಸೈಡ್ 150 ಜನಕ್ಕೆ ಸಹಿ ಮಾಡ್ಕೊಂಡಿದ್ರು ಸರ್. ಅವು ಎಲ್ಲ ಹೋಗಿ ಅವು ವಿಡಿಯೋನು ನನ್ನ ಹತ್ರ ಇದಾವ್ ಸರ್. ಈಗ ನನಗೆ ಏನಾಗ್ಬೇಕು ಸರ್, ಅದೇನ್ ತೆರವುಗೊಳಿಸಿದ್ರಲ್ಲ ಸಂಪೂರ್ಣವಾಗಿ ರಸ್ತೆ ತೆರವುಗೊಳಿಸಿ ಇಮಿಡಿಯೇಟ್ಲಿ ಅದಕ್ಕೆ ಗರ್ಸ್ ಹಾಕಿ ರಸ್ತೆ ಮಾಡ್ಬೇಕು ಸರ್. ಡಾಂಬ್ರೀಕರಣ ನಂತರ ಮಾಡ್ಲಿ ಪರವಾಗಿಲ್ಲ. ಆಮೇಲೆ ಇವ್ರು ಏನ್ FIR ಮಾಡ್ಯಾರ, ನಮ್ಮ ಮ್ಯಾಗಿನ FIR ಅವ್ರಾಗೆ ಕ್ಯಾನ್ಸಲ್ ಮಾಡ್ಬೇಕು. ಆ ಟೈಮ್ದಾಗ ನಾನು ಅಲ್ಲಿ ವಿಡಿಯೋ ಮಾಡಕ್ ಹೋದಾಗ 112 ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡಲಿಲ್ಲ. ಸ್ವತಃ PSI ಮೇಡಮ್ ಮಾಡಿದ್ರು, ಕನೆಕ್ಟ್ ಮಾಡ್ರಿ ಮೇಡಮ್, ಕನೆಕ್ಟ್ ಆಗ್ತಾ ಇಲ್ಲ, ಈ ತರ ಹಲ್ಲೆ ಮಾಡತ್ತಾರ, ನಾನು ಈ ತರ ನಿಲ್ಸಾಕ್ ಬಂದಿನಿ, ಸರ್ಕಾರ ರಸ್ತೆ ಮೇಲೆ ಕಬ್ಬು ಒಯ್ಯತ್ತಾರ ರಾತ್ರಿ ಅಂದಿದ್ದಕ್ಕೆ ಇಲ್ಲ ನಾ ಮಾಡಕ್ ಆಗಲ್ಲ, ನೀವೇ ಮಾಡ್ರಿ ಅಂತ ಈ ತರ ನಿರ್ಲಕ್ಷ್ಯ ತೋರಿದ್ರು ಅವ್ರ ಅಧಿಕಾರಿಗಳು. ಈ ನನ್ನ ಹೆಸರು ಸುನಿತಾರಿ. ಯಾವ ಉದ್ದೇಶಕ್ಕಾಗಿ ಹೋರಾಟ ಮಾಡಿದ್ರು? ಭಾರತದ ಪ್ರಜಾಪ್ರಭುತ್ವದ ಪರಮೋಚ್ಚ ಸಂಸ್ಥೆ ಆಗಿರತಕ್ಕಂಥ ಸಂಸತ್ತಿನಲ್ಲಿ ಸಂವಿಧಾನದ ಕುರಿತು ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಅಮಿತ್ ಶಾ ಅವರು ಅಂಬೇಡ್ಕರ್ ಅನ್ನೋದು ಇವತ್ತು ಫ್ಯಾಷನ್ ಆಗಿ ಹೋಗಿದೆ. ಅಂಬೇಡ್ಕರ್ ಅನ್ನುವ ಬದಲಿಗೆ ದೇವರ ನಾಮಸ್ಮರಣೆ ನೀವು ಮಾಡಿದ್ರಂದ್ರೆ ಅಷ್ಟು ಸಾರಿ 7 ಜನ್ಮಕ್ಕೂ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡೋದ್ರ ಜೊತೆಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಅವಮಾನ ಮಾಡೋದ್ರ ಜೊತೆಗೆ, ಸಂವಿಧಾನ ಈ ದೇಶದ ಎಲ್ಲ ನಾಗರಿಕರ ಆಸ್ತಿ ಆಗಿರೋದ್ರಿಂದ, ಯಾಕಂದರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿದೆ ಭಾರತದ ಪ್ರಜೆಗಳಾದ ನಾವು ಅಂತೇಳಿ. ಹೀಗಾಗಿ ದೇಶದ ಎಲ್ಲ ಪ್ರಜೆಗಳಿಗೂ ಅವಮಾನ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವರಾಗಿ ಇರಲಿಕ್ಕೆ ಅನರ್ಹರಾಗಿರ್ತಕ್ಕಂಥವ್ರು. ಇವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಗೌರವಾನ್ವಿತ ರಾಷ್ಟ್ರಪತಿಯವರಿಗೆ ಇವತ್ತು ರಸ್ತೆ ತಡೆ ಮಾಡೋದ್ರ ಮೂಲಕ, ಮಾನವ ಸರಪಳಿ ನಿರ್ಮಾಣ ಮಾಡೋದ್ರ ಮೂಲಕ ನಾವು ಮಾನ್ಯ ತಹಶೀಲ್ದಾರ್ ಮೂಲಕ ಮನವಿಯನ್ನು ಕಳಿಸಿದ್ದೀವಿ. ಜೊತೆಗೆ ಅಮಿತ್ ಶಾ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಈ ದೇಶದ ಜನತೆಯ ಕ್ಷಮಾಪಣೆಯನ್ನು ಕೇಳ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತೀವಿ. ಆತ್ಮೀಯರೇ,
ತಾವೆಲ್ಲ ನೋಡ್ತಾ ಇದ್ದೀರಲ್ಲ ನ್ಯೂಸನ್ನು ನೋಡಿದ್ರಿ, ತಮ್ಮ ಅಭಿಪ್ರಾಯ ತಿಳಿಸ್ತಾ ಇರಬೇಕು. ಜೊತೆಗೆ ತಪ್ಪಿದ್ದಲ್ಲಿ ತಿಳಿಸುವಂಥ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯದಿದ್ದರೆ ಸ್ವೀಕಾರ ಮಾಡಿ, ಕೆಟ್ಟದ್ದನ್ನು ಬಿಡಿ ಅಂತ ಹೇಳ್ತಾ, ಇದು S16 ನ್ಯೂಸ್, ಸತ್ಯದ ಕೈಗನ್ನಡಿ. ವಂದನೆಗಳು.